ಆರ್ಎಸ್ಎಸ್ ಪರೇಡ್ನಲ್ಲಿ ಭಾಗಿಯಾಗಿರೋ ಕಾರಣಕ್ಕೆ ಪಿಡಿಒ ಅವರನ್ನ ಅಮಾನತು ಮಾಡಲಾಗಿತ್ತು. ನಿನ್ನೆ ದಿನ ಪ್ರವೀಣ್ ಅವರನ್ನ ಅಮಾನತು ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಅವರ ಮನೆಯವರು ಕೂಡ ಬೇಸರವನ್ನ ಹೊರಹಾಕಿದ್ದಾರೆ. ಬೆಳಗ್ಗೆನೆ ಮನೆಯಿಂದ ಪ್ರವೀಣ್ ಕುಮಾರ್ ಹೋಗಿರ್ತಾರೆ. ಇತ್ತ ಕುಟುಂಬದವರನ್ನ ಬಿಜೆಪಿ ಜಿಲ್ಲಾ ಘಟಕ ಭೇಟಿಯಾಗಿದೆ. ಹಾಗೆ ಧೈರ್ಯ ಹೇಳಿದ್ದಾರೆ ಪ್ರವೀಣ್ ಕುಟುಂಬದವರಿಗೆ. ಮನೆಗೆ ಭೇಟಿ ಕೊಟ್ಟಿರುವ ಬಿಜೆಪಿ ನಾಯಕರು ಧೈರ್ಯ ತುಂಬಿದ್ದಾರೆ. ಟಿವಿ9 ಬಳಿ ಪ್ರವೀಣ್ ತಾಯಿ ಕಣ್ಣೀರು ಹಾಕಿದ್ರು. ಅಮಾನತಾದಂತ ಬೆನ್ನಲ್ಲೇ ತಾಯಿ ಕಣ್ಣೀರು ಹಾಕಿದ್ರು. ಮಾತನಾಡಿದ್ದಾರೆ ಟಿವಿ9 ಜೊತೆ. ಏನು ಹೇಳಿದ್ದಾರೆ ನೋಡೋಣ. ಇಲ್ರಿ, ನಮ್ಮ ಮಗ ಏನೋ ಇದು ಮಾಡಿಲ್ಲ, ಅವ್ಯವಹಾರ ಅಲ್ಲ ಏನಲ್ಲ. ಅದು ಏನೋ ಒಂದು ಸಂಘನ ಅವ್ರ ಜೋಡಿ ಹೋಗ್ಯಾರ ಅಷ್ಟೇ. ಏನು ಉಳಿದದ್ದೇನೋ ಇದರಿಂದ ನಮ್ಗೆ ಭಾಳ ಮನ್ಯಾಗ ಎಲ್ಲರಿಗೂ ಬೇಜಾರಾಗ್ಯದ. ನಮಗೆ ಈಗ ಬೇಸರ ಆಗ್ಯದ್ರಿ. ಮತ್ತು ಈಗ ಎಷ್ಟೋ ಮಂದಿ ಎಷ್ಟೋ ನೌಕರದಾರ ಭಾಗವಹಿಸ್ತಾರೆ, ಅವ್ರು ಯಾರಿಗೂ ಇದು ಮಾಡಿಲ್ಲ. ಈಗ ಇವರಿಗೆ ಮಾಡ್ಯಾರ ಅಂದ್ರ ಒಳಗೆ ನಮಗೆ ಭಯಂಕರ ಬೇಜಾರಾಗ್ಯದ. ಏನೂ ಮಾಡ್ಲಾರೇ ಹಿಂಗಾಯ್ತಲ್ಲ ಅಂತ ಅನ್ನೋದೊಂದು ಮನಸ್ಸಿಗೆ. ಏನು ಅಪಹರಣ ಮಾಡಿಲ್ಲ, ಏನು ದುಡ್ಡು ಅವ್ಯವಹಾರ ಮಾಡಿಲ್ಲ, ಏನೂ ಮಾಡಿಲ್ಲ. ಆದರೂ ಈ ರೀತಿ ನಮ್ಮ ಮಗನಿಗೆ ಮಾಡ್ಯಾರಂದ್ರೆ ನಮಗೆ ದುಃಖ ಆಗ್ಯದ್ರಿ. ಮತ್ತೆ ಸರ್ಕಾರಕ್ಕೆ ಏನು ಕೇಳ್ತೀರ ಮತ್ತೆ? ಅಲ್ಲ, ಅವ ಏನೂ ಅಪರಾಧ ಮಾಡ್ಲಾರೇನೆ ಹಿಂಗೆ ಮಾಡ್ಯಾರ ಅಂದ ಬಳಕ ನಮಗೆ ಭಾಳ ಇದು ಆಗ್ಯದ. ಈಗ ಆಗಿಂದಾಗ ನಮ್ಮ ಮಗನಿಗೆ ನ್ಯಾಯ ಕೊಡಿಸ್ಬೇಕು. ಏನು